ನಮ್ಮ ತಂದೆ ರೆಸ್ಪಾನ್ಸ್ ಅಂದ್ರೆ ಬ್ಯಾಕ್ ಸಪೋರ್ಟ್ ಇದೆ ಸರ್, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಹೌದಿದೆ. ಆ, ಅವ್ರ್- ಅಲ್ಲ, ಅವ್ರ ಆಶೀರ್ವಾದ ನನ್ನ ಮೇಲಿದೆ, ನಾನು ನಂಬಿದ್ದೀನಿ. ನಾನು ಈಗ ನಮ್ಮ ತಂದೆಯವ್ರನ್ನಾಗ್ಲಿ ಈಗ ಅವ್ರನ್ನ ಹೆಂಗ್ ನೋಡ್ತೀನಿ ಅಂದ್ರೆ ಗುಡಿಲಿ ದೇವ್ರ ತರ ಸರ್. ನಾವು ಬೇಡ್ಕೊಳ್ಳೋದು ಆಚೆ ನಿಂತ್ಕೊಂಡು ಭಕ್ತಾದಿಗಳು ನಾವು ಬೇಡ್ಕೋತೀವಿ, ವರ ಕೊಡೋದು ಬಿಡೋದು ಅವ್ರು. ಈಗ ನನ್ಗಂತೂ ಯಾವ ಥರನೂ ದುಡ್ಡು ಚೆನ್ನಾಗಿದೆ, ಲಕ್ಸುರಿ ಕಾರ್ಸ್ ಇದೆ, ನಾವು ಶೋಕಿಗೆ ಸಿನಿಮಾ ಮಾಡ್ತಾ ಇದೀವಿ ಅಂತಂತೂ ಮಾಡಿಲ್ಲ. ಕಷ್ಟಪಟ್ಟು ನನ್ನ ಜೀವನ ಕಟ್ಕೊಳಕ್ ಮಾಡಿದ್ದೀನಿ. ದಯವಿಟ್ಟು ಆಶೀರ್ವಾದ ಮಾಡಿ. ಆಮೇಲೆ ನನ್ನ ದರ್ಶನ್ ಸರ್ನು ಅದೇ ರೀತಿ ನೋಡೋದು. ಅವರು ನಮ್ಮ ಇಂಡಸ್ಟ್ರಿಗೆ ತುಂಬಾ ಕೋಟ್ಯಾಂತರ ಜನ ಆಚೆ ಇರೋರ್ನ ಕರ್ಕೊಂಡ್ಬಂದು ಒಳಗಡೆ, ಅಂದ್ರೆ ಆಸ್ ಅನ್ ಆಡಿಯನ್ಸ್. ಅವ್ರು ಇರ್ಲಿಲ್ಲ ಅಂದ್ರೆ ಎಷ್ಟೋ ಜನ ಆಡಿಯನ್ಸ್ ಇರ್ತಾ ಇರ್ಲಿಲ್ಲ ನಮ್ಮ ಇಂಡಸ್ಟ್ರಿಗೆ. ಸೊ ಅಂತ ಮೇಧಾವಿ ಅವರು, ಅಂದ್ರೆ ಅಂತ ದೊಡ್ಡ ವ್ಯಕ್ತಿ. ಅವ್ರಿಗೇನೋ ಒಂದು ಕಷ್ಟ ಕಾಲ, ಒಳ್ಳೇದಾಗ್ಲಿ. ಅವ್ರೂ ಅಷ್ಟೇ, ಎಲ್ಲೇ ಇದ್ರು ಹೆಂಗೆ ಇದ್ರು ನಮ್ಮೇಲೆ ಅವ್ರ ಆಶೀರ್ವಾದ ಇರಲಿ ಅಂತ ಕೋಳ್ಕೊತೀನಿ. ಅವರು ಇದ್ದಿದ್ರೆ ಬರ್ತಿದ್ರೇನೋ ಕೇಳ್ಕೊಂಡಿದ್ದೆ. ಬಟ್ ಯಾ, ಲೈಕ್ ಐ ಥಿಂಕ್ ವಿಲ್ ಆಲ್ ವರ್ಕ್ ಟುಗೆದರ್ ಆ್ಯಂಡ್ ನಮ್ಮ ಇಂಡಸ್ಟ್ರಿನ ಚೆನ್ನಾಗಿ ಬೆಳೆಸೋದಕ್ಕೆ ಪ್ರಯತ್ನ ಪಡೋಣ. ಒಳ್ಳೊಳ್ಳೆ ಕತೆಗಳು ಮಾಡೋಣ ಸರ್, ಒಳ್ಳೆ ಕತೆ ಮಾಡೋಣ, ಒಳ್ಳೆ ಸಿನಿಮಾ ಕೊಡೋಣ. ಆ ಕಡೆ ಹೋಗ್ತಾ ಇರೋನ ಮತ್ತೆ ಇಲ್ಲಿ ಹೇಳ್ಕೊಂಬಂದು ನಮ್ಮದೇ ರಾಜ್ಯ ಅಂತ ಸ್ಥಾಪಿಸೋಣ. ಓಕೆ ಸರ್.